ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜೈ ಭೀಮ್ ಹಾಸ್ಟೆಲ್ ಊಟದಲ್ಲಿ ಹುಳುಗಳು ಪತ್ತೆ. ಊಟ ಮಾಡದೆ ವೇಸ್ಟ್ ಡಬ್ಬಿಗೆಸೆದ ವಿದ್ಯಾರ್ಥಿಗಳು. ಚಿಕ್ಕಬಳ್ಳಾಪುರ ಕಣಿವೆಯಲ್ಲಿ ಸರಣಿ ಅಪಘಾತ. ಕೆಟ್ಟು ನಿಂತಿದ್ದ ಟ್ಯಾಂಕರ್ ತಪ್ಪಿಸಲು ಹೋಗಿ ನಂದಿನಿ ಟ್ಯಾಂಕರ್ಗೆ ಗುದ್ದಿದ ಲಾರಿ. ಎತ್ತ ಮಕ್ಕಳಿಗೆ ಬೇಡವಾದ ವೃದ್ಧೆಯರು. ರೇಷನ್ ಕಾರ್ಡ್ಗಾಗಿ 6 ತಿಂಗಳಿಂದ ಅಲೆದಾಟ. ಎಂಎಲ್ಎ ಮಾತಿಗೂ ಇಲ್ಲ ಕಿಮ್ಮತ್ತು. ಸೋಷಿಯಲ್ ಮೀಡಿಯಾದಲ್ಲಿ ತೇಜೋವಧೆ. ಅಂಗಡಿ ಮಾಲೀಕನಿಗೆ ಯುವತಿಯಿಂದ ಚಪ್ಪಲಿ ಹೊಡೆತ. ಜಗತ್ತಿನ ಹಲವು ದೇಶಗಳಲ್ಲಿ ನರ್ಸಿಂಗ್ ಸೇವೆಗಳ ಉದ್ಯೋಗಕ್ಕೆ ಹೆಚ್ಚು ಬೇಡಿಕೆ. ರಾಜ್ಯ ನರ್ಸಿಂಗ್ ಕೌನ್ಸಿಲ್ನ ಕುಲಸಚಿವ ಶ್ರೀಕಾಂತ್ ಪುಲ್ಲಾರಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ಹಾಸ್ಟೆಲ್ನಲ್ಲಿ ಅರೆಬೆಂದ ಅನ್ನ, ಬಿಳಿ ಹುಳುಗಳು ಬಿದ್ದ ಸಾಂಬಾರು ಊಟ ಮಾಡದೆ ವೇಸ್ಟ್ ಡಬ್ಬಿಗೆ ಎಸೆದು ಉಪವಾಸವಿದ್ದ ವಿದ್ಯಾರ್ಥಿಗಳು, ಮೇಲ್ವಿಚಾರಕರು, ಅಡಿಗೆ ಸಿಬ್ಬಂದಿ ವಿರುದ್ಧ ತಿರುಗು ಬಿದ್ದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ಹಾಸ್ಟೆಲ್ನಲ್ಲಿ ಪದವಿ ಮತ್ತು ಉನ್ನತ ಶಿಕ್ಷಣ ಪಡೆಯುತ್ತಿರುವ ಸುಮಾರು 150 ವಿದ್ಯಾರ್ಥಿಗಳಿದ್ದು, ಅವರಿಗೆ ಸರಿಯಾದ ಊಟ, ಶೌಚಾಲಯ ಸ್ವಚ್ಛತೆ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅರೆಬೆಂದ ಅನ್ನ, ಹುಳ ಬಿದ್ದ ಸಾಂಬಾರು, ಕೊಳೆತ ತರಕಾರಿ, ಬಾಡಿ ಹೋದ ಚೋಟುದ್ದ ಬಾಳೆಹಣ್ಣು ನೀಡಿ ಮಕ್ಕಳಿಗೆ ಮೋಸ ಮಾಡುತ್ತಿದ್ದಾರೆಂದು ವಿದ್ಯಾರ್ಥಿಗಳು ಅಲ್ಲಿನ ಮೇಲ್ವಿಚಾರಕರು ಮತ್ತು ಅಡಿಗೆ ಸಿಬ್ಬಂದಿ ವಿರುದ್ಧ ದಂಗೆ ಎದ್ದಿದ್ದಾರೆ. ಅಡಿಗೆ ಸರಿಯಿಲ್ಲ, ಹಾಸ್ಟೆಲ್ ಸ್ವಚ್ಛತೆ ಇಲ್ಲ, ಶೌಚಾಲಯ ಕ್ಲೀನ್ ಮಾಡಿಲ್ಲ ಅಂತ ಯಾರಿಗಾದ್ರೂ ದೂರು ಕೊಟ್ರೆ ಅಂತಹ ವಿದ್ಯಾರ್ಥಿಗಳನ್ನ ಹಾಸ್ಟೆಲ್ನಿಂದ ಸಸ್ಪೆಂಡ್ ಮಾಡಿಸ್ತಾರೆ ಅಂತ ಪದವಿ ವಿದ್ಯಾರ್ಥಿ ಮಾರುತಿ ಆರೋಪಿಸಿದ್ದಾರೆ. ಸಾಂಬಾರಲ್ಲಿ ಹುಳ ಬಿದ್ದಿದೆ. ರಸಮ್ ಟೇಸ್ಟೇ ಬೇರೆ ಇದೆ. ಅದು ತಿಂದರೆ ಫುಡ್ ಪಾಯ್ಸನ್ ಡೈರೆಕ್ಟ್ ಒಮ್ಮೆ ಹಾಸ್ಪಿಟಲ್ಗೆ ಹೋಗ್ಬೇಕು. ಇದ್ರ ಬಗ್ಗೆ ಏನೂ ಕೇಳ್ತಾ ಇಲ್ಲ. ವಾರ್ಡನ್ ಫೋನ್ ಮಾಡಿದ್ವಿ, ಬರ್ತೀನಿ, ಫೋನ್ ರಿಸೀವ್ ಮಾಡಲ್ಲ. ನಾನು ಡಿ ಡಿ ಸಾಹೇಬ್ರಿಗೆ ಫೋನ್ ಮಾಡಿದ್ದೀನಿ, ಎಲ್ಲ ಮೆಸೇಜ್ ಮಾಡಿ ಎಲ್ಲ ಹೇಳಿದ್ದೀನಿ. ಅಷ್ಟೆಲ್ಲ ಅವ್ರು ಫೋನ್ ಪಿಕ್ ಮಾಡಲಿಲ್ಲ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಇದೇ ರೀಸನ್ ಬಾಳೆ ಏನು ಚಿಕ್ಕ ಮಕ್ಕಳು ಅಷ್ಟ ಅಲ್ಲ, ಡಿಗ್ರಿ ಮಕ್ಕಳು ಇಷ್ಟ ಇರೋದು. ಬಟ್ ಲಾಸ್ಟ್ಗೆ ಟಾರ್ಗೆಟು ಆಯಿತು, ನಾಳೆ ನೀವು ಇರ್ತೀಯ ಹಾಸ್ಟೆಲ್ ನೋಡೋಣ, ಸಿಟ್ಟು ತರಿಸೋದು ಜಾಸ್ತಿ ತಾರೀಕಿಗೆ ಆಗುತ್ತೆ. ಹೋಗೋ ಡಿ ಡಿ ಹೋಗು ಅಂತಾರೆ, ಅಲ್ಲ ತಪ್ಪಿಸಿ ಹೋಗು ಅಂತಾರೆ. ಅಷ್ಟು ಬಂದರೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಇದೇ ರೀಸನ್ನಾಗಿ ಒಂದಿಬ್ಬರು ಮಕ್ಕಳು ಕಿತ್ತಾಕಿದ್ದಾರೆ. ಸೇಮ್ ರೀಸನ್ನು. ಅದನ್ನ ಒಂದ್ಸರಿ ಕಂಪ್ಲೇಂಟ್ ಮಾಡಿದ್ವಿ, ಅದಕ್ಕೂ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಡಿ ಡಿ ಸಾಹೇಬ್ರು ಒಂದ್ಸರಿ ಬಂದಿದ್ರು, ಅವ್ರು ವಿಸಿಟ್ ಮಾಡಿದ್ರು, ಎಲ್ಲ ಕೊಡು ಅವ್ರ ಕಡೆ ಇದೆ. ಅವರು ಅವಾಗ ಏನೋ ಅವರು ಹೇಳಿದ್ರು, ಮಾಡಿಸಿ ಅಂತ ಹೇಳಿದ್ರು. ಅವಾಗಿಂದ ಹೋಯ್ದು ಮತ್ತೇನೋ ಅವಾಗ ಅದೇ ಕಂಟಿನ್ಯೂ ಇತ್ತು. ಬಟ್ ಮೇಜರ್ ಏನು ಆಗಲಿಲ್ಲ. ಮೇಜರ್ ನಾವು ಬೇಡ ಏನೋ ಚೆನ್ನಾಗಿದೆ ಅಂತ ಹೋಗ್ತಾ ಇದ್ವಿ. ಮತ್ತೆ ಬರ್ತಾ ಬಾಳೆ ಏನು ಕೊಡೋದು ಮತ್ತೆ ಅದು ಹೋಯ್ತು. ಎಲ್ಲ ಹಸಿವೆ, ಏನೂ ಇಲ್ಲ, ಸಾಂಬಾರು ಕಡಾಗಿಲ್ಲ, ಅನ್ನ ಬೇಯಲ್ಲ, ಏನೂ ಇಲ್ಲ. ಹುಳ ಬಿದ್ದ ಸಾಂಬಾರು, ಅರೆಬೆಂದ ಅನ್ನ ತಿನ್ನದೆ ಉಪವಾಸವಿದ್ದ ಮಕ್ಕಳಿಗೆ ಪ್ರತ್ಯೇಕವಾಗಿ ಟೊಮೊಟೊ ಬಾತ್ ಮಾಡಿಸಿಕೊಟ್ಟಿದ್ದೇನೆ. ಹಾಸ್ಟೆಲ್ ಸುತ್ತಮುತ್ತ ಇರುವ ಗಿಡ ಮರಗಳಿಂದ ಆಕಸ್ಮಿಕವಾಗಿ 1-2 ಹುಳ ಬಿದ್ದಿರಬಹುದು. ವಿದ್ಯಾರ್ಥಿಗಳು ಆರೋಪಿಸಿದಂತೆ ಯಾವಾಗಲೂ ಹಂಗೆ ಆಗೋಲ್ಲ. ಶೌಚಾಲಯಗಳನ್ನ ಪ್ರತಿದಿನ ಸ್ವಚ್ಛಗೊಳಿಸಲು ಒಬ್ಬ ಆಳನ್ನ ನೇಮಿಸಲಾಗಿದೆ. ಸಮಯಕ್ಕೆ ಸರಿಯಾಗಿ ಒಳ್ಳೆ ಊಟ ಕೊಡ್ತೇವೆ ಅಂತ ವಾರ್ಡನ್ ಪ್ರವೀಣ್ ಚಂದ್ರ ಸಮರ್ಥಿಸಿಕೊಂಡಿದ್ದಾರೆ. ಒಂದ್ಸರಿ ಮಕ್ಕಳು ಜಾಸ್ತಿ ಇದಾರಲ್ಲ, ಸ್ಟೂಡೆಂಟ್ಸು ಜಾಸ್ತಿ ಅಡುಗೆ ಮಾಡುವಾಗ ಏನೋ ಸ್ವಲ್ಪ ಮಿಸ್ಟೇಕ್, ಮರಗಳೆಲ್ಲ ಜಾಸ್ತಿ ಇದ್ದಾವೆ, ಅದೇ ಬಿಲ್ಡಿಂಗು, ಅದರಿಂದ ಏನೋ ಹೆಚ್ಚು ಕಮ್ಮಿ ಆಗುತ್ತೆ. ಯಾವಾಗ ಒಂದ್ಸರಿ ನಾವು ಅವಾಗ ಇಮಿಡಿಯೇಟ್ ಅವ್ರಿಗೆ ಅಡುಗೆಯವ್ರಿಗೆಲ್ಲ ಹೇಳಿದ್ದೀವಿ, ನೀಟಾಗಿ ಮಾಡಿ ಅಂತ ಮಾಡ್ತೀವಿ. ಇಲ್ಲ ಶೌಚಾಲಯ ತೊಳೆಯೋಕ್ಕೆ ಒಬ್ಬರನ್ನ ಇಟ್ಬಿಟ್ಟಿದ್ದೀವಿ ನಾವು. ಇಲ್ಲಿ ಶೌಚಾಲಯಕ್ಕಂತಲೇ ಬೆಳಗ್ಗೆ ಅಂತಲೇ ಒಬ್ಬರನ್ನ ಇಟ್ಟಿದ್ದೀವಿ, ಬಂಡಪ್ಪ ಅಂತ. ಇದು ನಿನ್ನೆ ಮೊನ್ನೆ ಇಲ್ಲ, ಬಹಳ ದಿನಗಳಿಂದ ಇಲ್ಲಿ ಹೀಗೆ ನಡೆಯುತ್ತಿದ್ರು. ಮೇಲಾಧಿಕಾರಿಗಳಿಗೆ ದೂರು ನೀಡಿದ್ರು, ಯಾರು ಕ್ರಮ ಕೈಗೊಂಡಿಲ್ಲ ಎಂದು ಬಹುತೇಕ ವಿದ್ಯಾರ್ಥಿಗಳು ದೂರಿದ್ದು, ಇನ್ನಾದರೂ ವಿದ್ಯಾರ್ಥಿಗಳಿಗೆ ಸರಿಯಾದ ಊಟದ ವ್ಯವಸ್ಥೆ, ತಪ್ಪಿತಸ್ಥ ಸಿಬ್ಬಂದಿ, ಅಡುಗೆ ತಯಾರಕರ ಮೇಲೆ ಕ್ರಮ ಜರುಗಿಸುತ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರಿಗೆ ಸಾಗುವ ವೀರದಿಮ್ಮಮ್ಮ ಕಣಿವೆ ಪ್ರದೇಶದಲ್ಲಿಂದು ನಡೆದ ಅಪಘಾತದಲ್ಲಿ ಭಾರೀ ಅನಾಹುತ ತಪ್ಪಿದೆ. ತನಗೆ ಸೈಡ್ ಹೊಡೆದ ತಮಿಳುನಾಡು ಮೂಲದ ಲಾರಿಯೊಂದು ನಂದಿನಿ ಟ್ಯಾಂಕರ್ಗೆ ಗುದ್ದಿ ಲಾರಿ ಮತ್ತು ಟ್ಯಾಂಕರ್ಗಳ ಹಿಂದೆ ಮುಂದೆ ಅಪ್ಪಚ್ಚಿಯಾಗಿದೆ. ರಸ್ತೆಯಲ್ಲಿ ಕೆಟ್ಟು ನಿಂತಿದ್ದ ನೀರಿನ ಟ್ಯಾಂಕರ್ ಒಂದನ್ನ ತಪ್ಪಿಸಲು ಹೋಗಿ ನಡೆದ ಈ ಅಪಘಾತದಿಂದ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತು ಸಂಚಾರಕ್ಕೆ ಅಡ್ಡಿ ಉಂಟಾಗಿತ್ತು.
ಹೌದು, ನೀವು ನೋಡ್ತಿರೋ ಈ ಎಲ್ಲಾ ಟ್ರಾಫಿಕ್ ಜಾಮ್ ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು ಕಡೆ ಹೊರಟ ವೀರದಿಮ್ಮಮ್ಮ ಕಣಿವೆಯಲ್ಲಿ ನಡೆದ ಅಪಘಾತದಿಂದ. ನೆನ್ನೆ ರಾತ್ರಿ ಕೆಟ್ಟು ನಿಂತ ಟ್ಯಾಂಕರ್ ತಪ್ಪಿಸಿ ಬಲಭಾಗದಿಂದ ಹೊರಡುತ್ತಿದ್ದ ವಾಹನಗಳ ಹಿಂದೆ ಕೆಎಸ್ಆರ್ಟಿಸಿ ಬಸ್ ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಹೊರಟಿತ್ತು. ಅದರ ಹಿಂದಿನಿಂದ ನಂದಿನಿ ಹಾಲು ಟ್ಯಾಂಕರ್ ಸಾಗಿತ್ತು. ಅದರ ಹಿಂದೆ ತಮಿಳುನಾಡು ಮೂಲದ ಲಾರಿಯೊಂದು ವೇಗವಾಗಿ ಸಾಗಿ ಸಾರಿಗೆ ಬಸ್ಗೆ ಸೈಡ್ ಹೊಡೆದು ಮುಂದಕ್ಕೆ ಹೋಗುವ ಆತುರದಲ್ಲಿ ನಂದಿನಿ ಹಾಲು ಟ್ಯಾಂಕರ್ಗೆ ಹೊಡೆದ ಪರಿಣಾಮ 2 ವಾಹನಗಳಿಗೆ ಹಿಂದೆ ಮುಂದೆ ನಜ್ಜುಗುಜ್ಜಾಗಿದೆ. ಆ ಘಟನೆ ನೋಡಿ ಕೆಎಸ್ಆರ್ಟಿಸಿ ಬಸ್ ಚಾಲಕ ಮತ್ತು ನಿರ್ವಾಹಕರು ಒಂದು ಕ್ಷಣ ಬೆಚ್ಚಿಬಿದ್ದಿದ್ದಾರೆ. ಅಪಘಾತ 1 ನಿಮಿಷದ ಹಿಂದೆಯೇ ನಡೆದಿದ್ರೆ ಬಸ್ಸಿನಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಜೀವ ಕಳೆದುಕೊಳ್ಳುತ್ತಿದ್ರು. ದೇವರು ದೊಡ್ಡೋನು ಎಂದು ಅವರು ನಿಟ್ಟುಸಿರು ಬಿಟ್ಟಿದ್ದಾರೆ. ನಮ್ದು ಚಿಕ್ಕಬಳ್ಳಾಪುರದಿಂದ ಗೋವಿಂದ ಹೋಗ್ತಾ ಇದ್ವಿ. ಬಸ್ ಬರ್ಬೇಕು ನಾವು ಸ್ಲೋ ಮಾಡ್ಕೊಂಡು ಓವರ್ಟೇಕ್ ಮಾಡ್ಕೊಂಡ್ಬಂದು ನಮ್ಮ ಬಸ್ ಕೂಡ ಬಂದ್ಬಿಟ್ಟು ಲಾರಿಗೆ ಹೊಡೆದಿದ್ದಾರೆ. ನಮ್ಮ ಬಸ್ ಹೊಡೆದಿದ್ರೆ ಸುಮಾರು ಜನ ಪ್ರಾಣ ಹೋಗೋದು. ತಮಿಳ್ನಾಡು ಗಾಡಿ ಇದು ಮಿಲ್ಕ್ ಟ್ಯಾಂಕರ್ಗೆ ಅದು ಗೌರಿದಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇರೋದು. ಈ ಲಾರಿ ನಾವು ಚಿಕ್ಕಬಳ್ಳಾಪುರದಿಂದ ಗೋರಿಂದ ಹೋಗ್ತಾ ಇರೋದು. ನಮ್ಮ ಬಸ್ ಕೂಡ ಮಿಸ್ ಮಾಡ್ಬಿಟ್ಟು ಅವನ ಲಾರಿ ಹೊಡೆದಿದ್ದಾನೆ. ನಮ್ಮ ಬಸ್ಸಲ್ಲಿ ಹೊಡೆದಿದ್ರೆ ಸುಮಾರು ಜನ ಪ್ರಾಣ ಹೋಗ್ಬಿಡೋದು. ನಮ್ಮ ಬಸ್ ಓವರ್ಟೇಕ್ ಮಾಡ್ಕೊಂಡು ಆ ಲಾರಿ ಹೊಡೆದು ಪೆಟ್ರೋಲ್ ಆಗಿಲ್ಲ ಗಾಡಿ ಅವನಿಗೆ. ನಮ್ಮ ಬಸ್ಗೆ ಹೊಡೆದ್ರೆ ಸುಮಾರು ಜನ ಪ್ರಾಣನೇ ಆಗ್ಬಿಡೋದು. ಇನ್ನು ಕಣಿವೆ ಪ್ರದೇಶದ ರಸ್ತೆ ಈಗ ಮೊದಲಿದ್ದಂತೆ ಸವಕಳಿ ಇಲ್ಲ. 4 ಪಥ ರಸ್ತೆ ಮಾಡಲಾಗಿದೆ. ಸರಾಗವಾಗಿ ವಾಹನಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಆದರೆ ಕೆಟ್ಟು ನಿಂತ ವಾಹನಗಳು ನಿಂತುಕೊಳ್ಳಲು ಸರ್ವಿಸ್ ರಸ್ತೆ ಇಲ್ಲದ ಕಾರಣ ಇಂತಹ ಅಪಘಾತಗಳಿಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತಿದೆ. ಇದಕ್ಕೆ ಏನಾದರೂ ಪರಿಹಾರ ಹುಡುಕದಿದ್ರೆ ಇಷ್ಟೆಲ್ಲ ದೊಡ್ಡ ರಸ್ತೆ ಮಾಡಿಯೂ ಪ್ರಯೋಜನ ಇಲ್ಲದಂತಾಗುತ್ತದೆ. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪಿಂಚಣಿ ರೇಷನ್ ಕಾರ್ಡ್ನ ರೇಷನ್ಗಾಗಿ ಅತ್ತ ಕಡೆ ಮಕ್ಕಳಿಂದಲೂ ದೂರವಾದ ಸುಮಾರು 70-80 ವರ್ಷದ ವೃದ್ಧೆಯರು 6 ತಿಂಗಳಿಂದ ತಾಲೂಕು ಕಚೇರಿ, ಆಹಾರ ಇಲಾಖೆ ಕಚೇರಿ ಅಲೆದಾಡುತ್ತಿದ್ರು. ಅವರ ಸಮಸ್ಯೆ ಕೇಳೋರೇ ಇಲ್ಲ. ಬೆಳಿಗ್ಗೆ ಬಂದು ಸಂಜೆವರೆಗೂ ಊಟ ನೀರು ಇಲ್ಲದೆ ತಾಲೂಕು ಕಚೇರಿ ಪಡಸಾಲೆಯಲ್ಲಿ ಕೂತು ವಾಪಸ್ಸಾಗುತ್ತಿದ್ದಾರೆ. ನಮ್ಮೂರು ನಮ್ಮ ಶಾಸಕರ ಕಾರ್ಯಕ್ರಮದ ವೇಳೆ ಸ್ಥಳದಲ್ಲೇ ಪರಿಹಾರ ಎಂದಿದ್ದ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ರು, ಈ ನತದೃಷ್ಟ ವೃದ್ಧೆಯರ ಅಲೆದಾಟ ತಪ್ಪಿಲ್ಲ. ಅದ್ಯಾವ ಊರು? ವೃದ್ಧೆಯರನ್ನ ನೋಡೋಣ ಬನ್ನಿ. ಇವರೇ ನೋಡಿ, ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ರೇಷನ್ ಕಾರ್ಡ್ ಬೇಕು, ಪಿಂಚಣಿ ಬಂದಿಲ್ಲ ಎಂದು ಪ್ರತಿದಿನ ತಾಲೂಕು ಕಚೇರಿ ಅಲೆದಾಡುತ್ತಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಮಿಲುಗುರ್ಕಿ ನರಸಮ್ಮ ಮತ್ತು ಚಿಕ್ಕಗಂಗಮ್ಮ. ಇವರನ್ನ ಆತ ಕಡೆ ಮಕ್ಕಳು ಸಾಕಿ ಸಲುಹದೆ ದೂರ ತಳ್ಳಿದ್ದಾರೆ. ರೇಷನ್ ಕಾರ್ಡ್ ಅಲ್ಲಿ ಹೆಸರು ಕಿತ್ತು ಹಾಕಿದ್ದಾರೆ. ಹೊಸ ರೇಷನ್ ಕಾರ್ಡ್ ಸಿಕ್ಕಿಲ್ಲ. ಅವರನ್ನ ಕರೆ ತಂದು ಕಾರ್ಡ್ ಮಾಡಿಸಿ ಕೊಡುವವರು ಇಲ್ಲ. 4-5 ಬಾರಿ ರೇಷನ್ ಡಿಪೋಗೆ ಹೋಗಿ ನಿಮ್ಮ ಹೆಸರಿಲ್ಲ, ನಿಮಗೆ ರೇಷನ್ ಕೊಡಲ್ಲ ಅಂತ ಹೇಳಿಸಿಕೊಂಡು ಬಂದಿದ್ದು ಆಗಿದೆ. ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ನೇರವಾಗಿ ಪ್ರದೀಪ್ ಈಶ್ವರನ್ನ ಭೇಟಿ ಮಾಡಿ ಅವರ ಬಳಿ ತಮ್ಮ ಅಳಲು ತೋಡಿಕೊಂಡಿದ್ದು ಆಗಿದೆ. ಅವರು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಇವರ ಸಮಸ್ಯೆ ಬಗೆಹರಿಸಿಕೊಡಿ ಎಂದು ಹೇಳಿದ್ದು ಆಗಿದೆ. ಇಷ್ಟೆಲ್ಲ ಆದ್ರೂ ಪಾಪ ಈ ಹಣ್ಣು ಮುದುಕಿಯರು ಕಳೆದ 6 ತಿಂಗಳಿಂದ ತಾಲೂಕು ಕಚೇರಿ ಅಲೆದಾಟ ತಪ್ಪಿಲ್ಲ. ಇಲ್ಲಿಗೆ ಬಂದ್ರೆ ಅವರ ಕಷ್ಟ ಸುಖ ಕೇಳೋರು ಇಲ್ಲ. ಒಂದು ಸಾರಿ ಆಹಾರ ಇಲಾಖೆಗೆ ಹೋದ್ರೆ ಸ್ಕೀಮ್ ಇಲ್ಲ ಅಂತ ಹೇಳಿ ಕಳಿಸೋದು, ಇನ್ನೊಂದ್ಸರಿ ಹೋದ್ರೆ ಅಲ್ಲಿ ಅಧಿಕಾರಿಗಳೇ ಇಲ್ಲದೆ ವಾಪಸ್ ಆಗೋದು. ಹೀಗೆ ಅಲೆದು ಸುಸ್ತಾದ ಈ ಹಣ್ಣು ಮುದುಕಿಯರನ್ನ ಮೀಡಿಯಾದವರು ಮಾತನಾಡಿಸಿದಾಗ ಕೈ ಮುಗಿದು ಹೊಟ್ಟೆ ಕಡೆ ತೋರಿಸಿ ಹಸಿವು ಆಗ್ತಿದೆ, ಊಟ ಇಲ್ಲ, ಏನಾದ್ರೂ ಕೊಡಿ ಅಂತ ಕೈ ಚಾಚಿದ್ದು ನೋಡಿದ್ರೆ ಎಂತಹವರ ಕರುಳು ಕಿತ್ತು ಬರುವಂತಿತ್ತು ಅವರ ಪಾಡು. పుట్టిన చెట్టు లేదానికి ఒకనాడు చెప్పేది, ఒకనాడు వచ్చింటే వాకలేసింది. ఇంకొకనాడు నేను నా కొడుకు 2 నాళ్ళు వచ్చి కాసుకుంటే వెళ్ళిపోయింది. కిచ్చుకులు ఒగినికి అవన్నీ అడుక్కొని పోయినాయి. సాక మెంట్లు వ్యాపకు చేర్మించాలి ఇదిలా ఆధార్ కార్డులు అన్ని పారేసినాయి. ಇಬ್ಬರು ಮೂವರು ಮಕ್ಕಳಿದ್ರೂ ಮನೆಗೆ ಸೇರಿಸ್ತಿಲ್ಲ, ಊಟನೂ ಇಲ್ಲ. ಈ ವೃದ್ಧೆಯರ ಪಾಲಿಗೆ ಒಬ್ಬ ಮಗ ಮಾನಸಿಕ ಅಸ್ವಸ್ಥನನ್ನು ಸಾಕುವುದು ಇವರ ಹೆಗಲಿಗೆ ಬಿದ್ದಿದೆ. ಇಲ್ಲಿಗೆ ಬಂದ್ರೆ ಆಹಾರ ಇಲಾಖೆ ಅಧಿಕಾರಿಗಳೇ ಸಿಗುತ್ತಿಲ್ಲ. ಅವರಿಗೆ ಸಿಗುತ್ತಿದ್ದ ಪಿಂಚಣಿ ಬಂದು 3 ತಿಂಗಳಾಗಿದೆ. ಇದೇ ಇವರ ಗ್ರಹಚಾರ. ಇನ್ನಾದ್ರೂ ಇಲ್ಲಿನ ಆಹಾರ ಇಲಾಖೆ ಅಧಿಕಾರಿಗಳಾಗಲಿ ತಹಸೀಲ್ದಾರ್ ಆಗಲಿ ಅವರ ಕಷ್ಟಕ್ಕೆ ಸ್ಪಂದಿಸಿ ವೃದ್ಧರಿಗೆ ರೇಷನ್ ಕಾರ್ಡ್ ಮಾಡಿಸಿ ಕೊಡುವುದಾಗಲಿ ಪಿಂಚಣಿ ಸಮಸ್ಯೆ ಬಗೆಹರಿಸಿಕೊಡುವ ಮನಸ್ಸು ಮಾಡುವವರೇ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ಅಪ್ಲೋಡ್ ಮಾಡಬಹುದು ಅನ್ನೋರು ಹುಷಾರಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ತೇಜೋವಧೆ ಮಾಡಿದ್ದ ವ್ಯಕ್ತಿಗೆ ನಡು ರಸ್ತೆಯಲ್ಲೇ ಚಪ್ಪಲಿ ಪೂಜೆ ಆಗಿದೆ. ಫೇಸ್ಬುಕ್ ಲೈವ್ ನಲ್ಲಿ ಮಹಿಳೆಗೆ ತೇಜೋವಧೆ ಮಾಡಿದ್ದ ಗಣೇಶ್ ಆರಾಧ್ಯ ಮೇಲೆ ಪೊಲೀಸರಿದ್ರೂ ಕೇರ್ ಮಾಡದೆ ಅಂಗಡಿಗೆ ನುಗ್ಗಿ ಚಪ್ಪಲಿಯಲ್ಲಿ ಹೊಡೆದ ಪ್ರಸಂಗ ನಿನ್ನೆ ರಾತ್ರಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಚಾಟ್ಸ್ ಅಂಗಡಿ ಮಾಲೀಕ ಗಣೇಶ್ ಎನ್ನುವರು ಅರ್ಚಕರ ಸಂಘದ ವಿಚಾರದಲ್ಲಿ ಇಬ್ಬರ ನಡುವೆ ಶುರುವಾಗಿದ್ದ ಸೋಷಿಯಲ್ ಮೀಡಿಯಾ ರಗಳೆ ಕೊನೆಗೆ ಬೀದಿಯಲ್ಲಿ ನಿಂತು ಚಪ್ಪಲಿಯಿಂದ ಮಾರಾಮಾರಿಗೆ ಮುಂದಾಗಿತ್ತು. ಫೇಸ್ಬುಕ್ ಲೈವ್ನಲ್ಲಿ ಮಹಿಳೆಗೆ ತೇಜೋವಧೆ ಮಾಡಿದ್ದ ಗಣೇಶ್ ಆರಾಧ್ಯ ಎನ್ನುವವರ ಮೇಲೆ ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಮೂಲದ ನೇತ್ರ ಎಂಬಾಕೆ ಗಣೇಶ್ ಪತ್ನಿ ಆರಾಧ್ಯ ಮೇಲೆ ಚಪ್ಪಲಿ ದಾಳಿ ಮಾಡಿದ್ಲು. ಅವರ ಜಗಳ ಬಿಡಿಸಲು ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಪಿಎಸ್ಐ ವಿದ್ಯಾ ಮತ್ತು ಸಿಬ್ಬಂದಿ ನೇತ್ರ ಮತ್ತು ಅವರ ತಂಡವನ್ನ ತಡೆಯಲು ಹರಸಾಹಸ ಪಡುತ್ತಿದ್ರು. ಕ್ಯಾಮೆರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಆರೋಗ್ಯಕರ ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಶುಶ್ರೂಷಕರ ಪಾತ್ರ ಅತ್ಯಂತ ಮುಖ್ಯವಾಗಿದ್ದು, ಅಂತಹ ಸೇವಾಪರ ಆರೋಗ್ಯ ಕಾರ್ಯಕರ್ತರನ್ನ ಸಮಾಜ ಎಂದಿಗೂ ಗೌರವಿಸಬೇಕು ಎಂದು ಕರ್ನಾಟಕ ರಾಜ್ಯ ನರ್ಸಿಂಗ್ ಕೌನ್ಸಿಲ್ನ ಕುಲಸಚಿವರಾದ ಶ್ರೀಕಾಂತ್ ಪುಲ್ಲಾರಿ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರದ ಶಾಂತ ಆರೋಗ್ಯ ವಿಜ್ಞಾನ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ದೀಪ ಬೆಳಗುವಿಕೆ ಮತ್ತು ಪ್ರಮಾಣ ವಚನ ಬೋಧನೆ ಹಾಗೂ ಶ್ವೇತ ಕೋಟ್ ಧರಿಸುವ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಕರ್ನಾಟಕ ರಾಜ್ಯ ನರ್ಸಿಂಗ್ ಕೌನ್ಸಿಲ್ ಕುಲಸಚಿವ ಶ್ರೀಕಾಂತ್ ಪುಲ್ಲಾರಿ, ಆರೋಗ್ಯಕರ ವಾತಾವರಣ, ಕಾಳಜಿಯುಕ್ತ ಸಂವಹನ, ಬದ್ಧತೆ, ಜವಾಬ್ದಾರಿ ಹಾಗೂ ನಿಷ್ಕಳಂಕ ನರ್ಸಿಂಗ್ ಆರೈಕೆಯಿಂದ ಶುಶ್ರೂಷಕರ ವೃತ್ತಿ ಗೌರವ ಹೆಚ್ಚುತ್ತದೆ. ಇಂದು ಜಗತ್ತಿನ ಹಲವು ದೇಶಗಳಲ್ಲಿ ನರ್ಸಿಂಗ್ ಸೇವೆಗಳ ಉದ್ಯೋಗಕ್ಕೆ ಹೆಚ್ಚು ಬೇಡಿಕೆ ಇದ್ದು, ತಾವು ಉತ್ತಮ ನರ್ಸ್ಗಳಾಗಿ ರೂಪುಗೊಳ್ಳುವುದರಿಂದ ನಿಮ್ಮ ಕಾರ್ಯಕ್ಷೇತ್ರ ವಿಶಾಲವಾಗುತ್ತದೆ, ಆರ್ಥಿಕ ಸ್ಥಿತಿಯೂ ಉತ್ತಮವಾಗುತ್ತದೆ ಎಂದರು. ಶಾಂತ ಶಿಕ್ಷಣ ಸಂಸ್ಥೆಗಳ ಧರ್ಮದರ್ಶಿ ಡಾಕ್ಟರ್ ಪ್ರೀತಿ ಸುಧಾಕರ್ ಮಾತನಾಡಿ, ಇಂದು ಬೆಳಗುವ ಪ್ರತಿಯೊಂದು ದೀಪವು ನಿಮ್ಮ ಶುಶ್ರೂಷಕರ ವೃತ್ತಿಗೆ ದಾರಿದೀಪವಾಗಲಿ. ಇಂದು ಹೊತ್ತಿಸುವ ದೀಪವು ತನ್ನ ಬೆಳಕಿನಿಂದ ನಿಮ್ಮಲ್ಲಿ ಜಾಗೃತಿ, ಉತ್ಸಾಹ, ಸ್ಫೂರ್ತಿ ಹಾಗೂ ವಿವೇಕವನ್ನ ಅನಾವರಣಗೊಳಿಸಲಿ ಎಂದರು. ಔಷಧಿ ವಿಜ್ಞಾನ ಶಿಕ್ಷಣದ ವಿದ್ಯಾರ್ಥಿಗಳು, ನರ್ಸಿಂಗ್ ವಿದ್ಯಾರ್ಥಿಗಳು, ಅಲೈಡ್ ಹೆಲ್ತ್ ವಿಜ್ಞಾನಗಳ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ ಫಾರ್ಮಸಿ ಸಂಸ್ಥೆಯ ಪ್ರಾಂಶುಪಾಲ ಡಾಕ್ಟರ್ ಗೋಪಿನಾಥ್, ರಾಜೀವ್ ಗಾಂಧಿ ಆರೋಗ್ಯ ಶಿಕ್ಷಣ ವಿಶ್ವವಿದ್ಯಾಲಯದ ಅಕಾಡೆಮಿ ಕೌನ್ಸಿಲ್ ಸದಸ್ಯ ಡಾಕ್ಟರ್ ಪ್ರೀತಮ್ ಗೌಡ ಹಾಗೂ ಫಿಸಿಯೋಥೆರಪಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಆಯಿಷಾ ಪ್ರಮಾಣ ವಚನ ಬೋಧಿಸಿದರು. ವಿವಿಧ ಕೋರ್ಸ್ಗಳಲ್ಲಿ ಹೆಚ್ಚು ಅಂಕ ಗಳಿಸಿರುವ ಹಾಗೂ ವಿವಿಧ ಕ್ಲಿನಿಕಲ್ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಸಂಸ್ಥೆಯಿಂದ ಉಡುಗೊರೆಗಳನ್ನು ನೀಡಿ ಶುಭ ಹಾರೈಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಡೀನ್ ಹಾಗೂ ಪ್ರಾಂಶುಪಾಲ ಡಾಕ್ಟರ್ ನವೀನ್ ಸೈಮನ್,
ಪಿಎನ್ ಕೇಶವರೆಡ್ಡಿ, ಶಾಂತ ಸಂಸ್ಥೆಗಳ ನಿರ್ದೇಶಕ ಡಾಕ್ಟರ್ ಕೋಡಿರಂಗಪ್ಪ, ಫಾರ್ಮಸಿ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಗೋಪಿನಾಥ್, ದಯಾನ ಮತ್ತಿತರರು ಇದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕದ ವಿವಿಧ ಸಾರ್ವಜನಿಕ ವಿದ್ಯುತ್ ವಿತರಣಾ ಕಂಪನಿಗಳ ವ್ಯಾಪ್ತಿಯ 16 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಪರವಾನಗಿ ಕೋರಿ ಸಲ್ಲಿಸಲಾಗಿರುವ ಅರ್ಜಿಯನ್ನು ತಿರಸ್ಕರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಕಾರ್ಯದರ್ಶಿಗಳಿಗೆ ಉದ್ದೇಶಿಸಿ ಬರೆದ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಅವರಿಗೆ ಸಲ್ಲಿಸಲಾಯಿತು. ರೈತ ಸಂಘಕ್ಕೆ ಪುರಮೂರು ಶಾಂತಕುಮಾರ್ ಅವರಿಗೆ, ನಮ್ಮ ಸಂಘಕ್ಕೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಜಿಲ್ಲಾಡಳಿತಕ್ಕೆ ಕರ್ನಾಟಕದ ವಿವಿಧ ಸಾರ್ವಜನಿಕ ವಿದ್ಯುತ್ ವಿತರಣಾ ಕಂಪನಿಗಳ ವ್ಯಾಪ್ತಿಯ 16 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಪರವಾನಗಿ ಕೋರಿ ಸಲ್ಲಿಸಲಾಗಿರುವ ಅರ್ಜಿಯನ್ನು ತಿರಸ್ಕರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಚಿಕ್ಕಬಳ್ಳಾಪುರ ಶಾಖೆ ವತಿಯಿಂದ ಆಕ್ಷೇಪಣೆ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಶ್ರೀನಿವಾಸುಲು, ಹಲವು ದಶಕಗಳಿಂದ ಸಾರ್ವಜನಿಕ ವಲಯದ ವಿದ್ಯುತ್ ವಿತರಣಾ ಸಂಸ್ಥೆಗಳು ರೈತರು ಹಾಗೂ ಸಾಮಾನ್ಯ ಗ್ರಾಹಕರಿಗೆ ಸೇವೆ ನೀಡುತ್ತಿವೆ. ಖಾಸಗೀಕರಣದಿಂದ ರೈತರಿಗೆ ದೊರೆಯುತ್ತಿರುವ ಉಚಿತ ವಿದ್ಯುತ್ ಸೇರಿದಂತೆ ಗೃಹ ಜ್ಯೋತಿ ಮತ್ತು ಕುಟೀರ ಜ್ಯೋತಿ ಯೋಜನೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ರು. ಕೃಷಿ ಚಟುವಟಿಕೆಗಳು, ನೇಕಾರರು, ಸಣ್ಣ ಕೈಗಾರಿಕೆಗಳು ಹಾಗೂ ಬಡ ಕುಟುಂಬಗಳಿಗೆ ನೀಡಲಾಗುತ್ತಿರುವ ರಿಯಾಯಿತಿ ದರದ ವಿದ್ಯುತ್ ಸೌಲಭ್ಯಗಳ ಮೇಲೂ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಖಾಸಗೀಕರಣ ಪ್ರಕ್ರಿಯೆಯನ್ನ ಕೈಬಿಡಬೇಕು ಎಂದು ಸಂಘದ ಮುಖಂಡರು ಒತ್ತಾಯಿಸಿದರು. ಈ ದಿನ ನಮ್ಮ ವಿದ್ಯುತ್ ಶಕ್ತಿ ಮಂಡಳಿಯನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಆದ ಕಾರಣ ನಮ್ಮ ರೈತರಿಗೆ ಕುತ್ತಿಗೆಗೆ ನೇಣು ಹಾಕ್ದಂಗೆ ಆಗುತ್ತೆ. ಆದ ಕಾರಣ ನಾವು ಇದನ್ನು ಕಾರ್ಯಕ್ರಮ ಇಟ್ಕೊಂಡು ಈ ದಿನ ನಾವು ಎಲ್ಲ ಒಗ್ಗಟ್ಟಿನಿಂದ ನಾವು DC ಸಾಹೇಬರಿಗೆ ಮೆಮೊರಾಂಡವನ್ನು ಕೊಡೋಕ್ಕೆ ನಾವು ಬಂದಿದ್ದೀವಿ. ಅಲ್ಲತ್ತೆ ಸರ್, ಕರೆಂಟ್ ಇಲ್ದಿದ್ರೆ ಒಂದಲ್ಲ ಎರಡಲ್ಲ ಇಡೀ ಮುಳುಗೋಗ್ತೀವಿ. ರೈತರು ಮೊದಲನೇದಾಗಿ ರೈತರು ಮುಳುಗೋಗ್ತಾರೆ. ಒಂದಲ್ಲ ಎರಡಲ್ಲ ಹೇಳೋಕ್ಕೆ ಎಲ್ಲದರಲ್ಲೂ ರೈತರು ನೀರು ಬರಬೇಕು, ಎಲ್ಲ ಮಾಡಬೇಕು, ಬೆಳೆ ಬೆಳಿಬೇಕು, ಎಲ್ಲಕ್ಕೂ ಕರೆಂಟ್ ಇರಬೇಕು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬೈರಾರೆಡ್ಡಿ, ಗೌರವಾಧ್ಯಕ್ಷ ಮಾನವ ಹಕ್ಕುಗಳ ಟಿ ಕೃಷ್ಣಪ್ಪ, ಜಿಲ್ಲಾ ಕಾರ್ಯಾಧ್ಯಕ್ಷ ಸತ್ಯನಾರಾಯಣಪ್ಪ, ಉಪಾಧ್ಯಕ್ಷ ಜಿವಿ ರಾಜಣ್ಣ, ಮಹಿಳಾ ಅಧ್ಯಕ್ಷೆ ಶಾಂತಮ್ಮ, ನಾರಾಯಣಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕುಸಿಯುತ್ತಿರುವ ಅಂತರ್ಜಲ ಮಟ್ಟ, ಮಳೆಯ ಕೊರತೆ ಮತ್ತು ಹೆಚ್ಚುತ್ತಿರುವ ನೀರಿನ ಬವಣೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಅಮೃತವನ ಮಾದರಿಯ ಅರಣ್ಯ ನಿರ್ಮಾಣದ ಮಹತ್ವಾಕಾಂಕ್ಷಿ ಕಾರ್ಯ ಸಾಧನೆಗೆ ನಿರಂತರವಾಗಿ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡರು ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಕೆವಿ ಕ್ಯಾಂಪಸ್ನಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ, ದರೆ ಫೌಂಡೇಶನ್ ಬೆಂಗಳೂರು ಹಾಗೂ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ಆಯೋಜಿಸಿದ್ದ ಸ್ವಯಂ ಪ್ರೇರಿತ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡರು ಚಾಲನೆ ನೀಡಿ ಮಾತನಾಡಿ, ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಅಂತರ್ಜಲ ಮಟ್ಟ 1000 ಅಡಿಗೆ ಕುಸಿದಿರುವುದು ಕಳವಳಕಾರಿ ಸಂಗತಿಯಾಗಿದೆ. ಇದರಿಂದ ರೈತರು, ಗ್ರಾಮೀಣ ಪ್ರದೇಶದ ನಿವಾಸಿಗಳು ಹಾಗೂ ನಗರ ಪ್ರದೇಶದ ಜನರು ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ವೇಗವಾಗಿ ಬೆಳೆಯುವ ಮಿಯಾವಾಕಿ ಮಾದರಿಯ ಅರಣ್ಯೀಕರಣಕ್ಕೆ ಆದ್ಯತೆ ನೀಡಲಾಗಿದೆ. ಮುಂಗಾರು ಅವಧಿ ಮುಕ್ತಾಯಗೊಳ್ಳುವ ವೇಳೆಗೆ ಒಟ್ಟು 5 ಲಕ್ಷ ಸಸಿಗಳನ್ನ ನೆಡುವ ಗುರಿ ಹೊಂದಲಾಗಿದೆ. ಈ ಗುರಿ ಸಾಧನೆಗೆ ಸರ್ಕಾರಿ ಇಲಾಖೆ, ಶಿಕ್ಷಣ ಸಂಸ್ಥೆಗಳು, ಸ್ವಯಂ ಸೇವಾ ಸಂಘಟನೆಗಳು ಮತ್ತು ಸಾರ್ವಜನಿಕರು ಒಗ್ಗಟ್ಟಿನಿಂದ ಕೈಜೋಡಿಸಬೇಕೆಂದು ಅವರು ಮನವಿ ಮಾಡಿದ್ರು. ಇಲ್ಲಿ ಗಿಡ ನೆಡ್ತಾ ಇದ್ದಾರೆ. ಇವತ್ತಿನಿಂದ 8ರಿಂದ 10 ಸಾವಿರ ಗಿಡಗಳು ಇಲ್ಲಿ ನೆಡ್ತಾ ಇದ್ದೀವಿ. ನಾವು ಇಲ್ಲಿಯವರೆಗೆ ನಾವು ನಮ್ಮ ಈ ಒಂದು ಕಂಕೆರದಲ್ಲಿ 25 ಸಾವಿರ ಗಿಡಗಳನ್ನ ದಾಟ್ತಾ ಇದ್ದೀವಿ ಇವತ್ತಿಗೆ. ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಗುರಿ ಏನಿದೆ 5 ಲಕ್ಷ, ಅದನ್ನು ನಾವು ಸಾಧನೆ ಮಾಡಿ ತೋರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆವಿ ಮತ್ತು ಪಂಚಗಿರಿ ದತ್ತಿಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮಾತನಾಡಿ, ಒಂದೇ ಜಿಲ್ಲೆಯಲ್ಲಿ 5 ಲಕ್ಷ ಸಸಿಗಳನ್ನು ನೆಟ್ಟು 3 ವರ್ಷಗಳ ಕಾಲ ಸಮರ್ಪಕವಾಗಿ ಪೋಷಿಸಿದ್ರೆ ದಟ್ಟವಾದ ಅರಣ್ಯ ನಿರ್ಮಾಣವಾಗಲಿದೆ. ಇದು ಸ್ಥಳೀಯ ಹವಾಮಾನ, ಜೀವ ವೈವಿಧ್ಯತೆ ಮತ್ತು ಭೂಗರ್ಭ ಜಲಮಟ್ಟ ಸುಧಾರಣೆಗೆ ಸಹಕಾರಿಯಾಗಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಈ ರೀತಿಯಾದಂಥ ಭಾಗದಲ್ಲಿ ಈ ರೀತಿ ಒಂದು ಸಸ್ಯ ನೆಡ್ತಕ್ಕಂಥ ಕೆಲಸವನ್ನು
ನಮ್ಮ ಚಿಕ್ಕಬಳ್ಳಾಪುರದ ಇಡೀ ನ್ಯಾಯಾಂಗ ವ್ಯವಸ್ಥೆ ಎಲ್ಲರೂ ಸೇರಿ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಬಂದು ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ ಆಗಿದೆ. ಇದೊಂದು ರೀತಿ ಹೊಸ ಪದ್ಧತಿ, ನನಗೂ ಸಹ ಸ್ವಲ್ಪ ಹೊಸ ರೀತಿ ಕಾಣಿಸ್ತಾ ಇದೆ. ಇದು ಒಂದೇ ಜಾಗದಲ್ಲಿ ಒತ್ತಾಗಿ ಫಲವತ್ತಾಗಿ ಗಿಡಗಳನ್ನು ನೆಡ್ತಕ್ಕಂಥದ್ದು ಮತ್ತು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ದರೆ ಫೌಂಡೇಶನ್ ಎಂಬತಕ್ಕಂಥ ಸಂಸ್ಥೆಯವರು ತಗೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಅಭಿಲಾಷ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಿ ಶಿಲ್ಪಾ, ಪರಿಸರ ಹೋರಾಟಗಾರ ಗುಂಪು ಮರದ ಆನಂದ್ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು, ವಿದ್ಯಾರ್ಥಿಗಳು, ವಕೀಲರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಕೈಗಾರಿಕೆ ವಲಯ ನಿರ್ಮಾಣಕ್ಕೆ ರೈತರ ಕೃಷಿ ಭೂಮಿ ಕೊಡುವುದಿಲ್ಲ. ಬಂಜರ ಭೂಮಿ ಇರುವ ಕಡೆ ಕೈಗಾರಿಕೆ ನಿರ್ಮಿಸಿ, ನಮ್ಮ ಭೂಮಿ ನಮ್ಮ ಹಕ್ಕು ಎಂದು ಒತ್ತಾಯಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘ ನಾಯಕತ್ವದಲ್ಲಿ ಡಿಸಿ ಕಚೇರಿ ಮುಂದೆ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಇಂದಿಗೆ 100 ದಿನಕ್ಕೆ ಕಾಲಿಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ ನಿರ್ಮಾಣವಾಗುತ್ತಿರುವ ಕೈಗಾರಿಕಾ ವಲಯಕ್ಕೆ 2823 ಎಕರೆ ಜಮೀನು ಬೇಕಾಗುತ್ತೆ ಎಂದು ಕೆಐಎಡಿಬಿ ಗುರುತು ಮಾಡಿ ರೈತರಿಗೆ ನೋಟಿಸ್ ಕೊಡುತ್ತಿದ್ದಂತೆ ಎಚ್ಚೆತ್ತ 13 ಹಳ್ಳಿಗಳ ರೈತರು, ಅಧಿಕಾರಿಗಳು, ಸಚಿವರು, ಇಲಾಖೆಗಳಿಗೆ ನಾವು ಭೂಮಿ ಕೊಡೋದಿಲ್ಲ, ಅದು ಫಲವತ್ತಾದ ಭೂಮಿ, ಅದನ್ನ ಬಿಟ್ಟು ಬೇರೆಲ್ಲಾದರೂ ಕೈಗಾರಿಕೆ ಮಾಡಿಕೊಳ್ಳಿ ಎಂದು ಪರಿಪರಿಯಾಗಿ ಬೇಡಿಕೊಂಡ್ರು. ಅವರ ಮಾತಿಗೆ ಕಿಮ್ಮತ್ತು ನೀಡದ ಅಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ಅನಿರ್ದಿಷ್ಟ ಧರಣಿಗೆ ಮುಂದಾದ ರಾಜ್ಯ ರೈತ ಸಂಘ ಕೋಡಿಹಳ್ಳಿ ಬಣ ರಾಜ್ಯ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಪ್ರಾರಂಭಿಸಿ ಇಂದಿಗೆ 100 ದಿನ ತಲುಪಿದೆ. ರಾತ್ರಿ ಹಗಲು ಹೆಂಗಸರು, ಮಕ್ಕಳು ತಮ್ಮ ದನಕರುಗಳ ಸಮೇತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ರಸ್ತೆ ತಡೆ ಮಾಡಿದ್ರು, ಬೈಕ್ ರ್ಯಾಲಿ ಮಾಡಿದ್ರು. ಕೆಐಎಡಿಬಿ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಯಾವುದೇ ರೀತಿಯ ವೈದ್ಯಕೀಯ ವಿದ್ಯಾರ್ಹತೆ ಇಲ್ಲದೆ ಅನಧಿಕೃತವಾಗಿ ವೈದ್ಯಕೀಯ ನಡೆಸಿ ಜನರ ಪ್ರಾಣಗಳ ಜೊತೆ ಚೆಲ್ಲಾಟವಾಡುತ್ತಿದ್ದ ನಕಲಿ ವೈದ್ಯನ ಮನೆ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿರುವ ಘಟನೆ ಬಟ್ಲಹಳ್ಳಿಯಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ಮುಂಗನಹಳ್ಳಿ ಹೋಬಳಿಯ ಬಟ್ಲಹಳ್ಳಿ ಗ್ರಾಮದಲ್ಲಿ 54 ವರ್ಷದ ಬಿ ನಾರಾಯಣ ರೆಡ್ಡಿ ಎಂಬುವರು ಯಾವುದೇ ವೈದ್ಯಕೀಯ ವಿದ್ಯಾರ್ಹತೆ ಇಲ್ಲದೆ ಸಾರ್ವಜನಿಕರಿಗೆ ಚಿಕಿತ್ಸೆ ಮತ್ತು ಗರ್ಭಿಣಿಯರಿಗೆ ಅಬಾರ್ಷನ್ ಮಾತ್ರೆ ನೀಡಿದ್ದು, ಓರ್ವ ಗರ್ಭಿಣಿ ಮಹಿಳೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಚಿಂತಾಮಣಿಯಲ್ಲಿ ದಾಖಲಾಗಿ ಸದರಿ ಬಿ ನಾರಾಯಣ ರೆಡ್ಡಿ ಅವರು ಮಹಿಳೆಗೆ ಅಬಾರ್ಷನ್ ಆಗುವುದಕ್ಕೆ ಮಾತ್ರೆ ನೀಡಿರುವುದರ ಬಗ್ಗೆ ಮಾಹಿತಿ ನೀಡಿದ ಮೇರೆಗೆ ಈ ದಾಳಿ ನಡೆದಿದೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಂಎಸ್ ರಾಮಚಂದ್ರ ರೆಡ್ಡಿರವರ ನೇತೃತ್ವದಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಟ್ಲಹಳ್ಳಿ ಗ್ರಾಮದಲ್ಲಿ ನಾರಾಯಣ ರೆಡ್ಡಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಯಾವುದೇ ವೈದ್ಯಕೀಯ ವಿದ್ಯಾಭ್ಯಾಸದ ದಾಖಲೆಗಳು ಇಲ್ಲದೆ ಇರುವುದು ಕಂಡುಬಂದಿದೆ. ಸದರಿ ವೈದ್ಯ ಮನೆಯಲ್ಲಿ ಇರಲಿಲ್ಲ. ಅವರ ಪತ್ನಿಯಾದ ಶ್ರೀಮತಿ ವಿಜಯಲಕ್ಷ್ಮಿರವರು ಮನೆಯಲ್ಲಿದ್ದು, ಅವರ ಸಮ್ಮುಖದಲ್ಲಿ ಪರಿಶೀಲನೆ ಮಾಡಿದಾಗ ರೋಗಿಗಳಿಗೆ ಬಳಸುತ್ತಿದ್ದ ಅನೇಕ ಸೂಜಿ, ಸಿರಂಜುಗಳು, ಮಾತ್ರೆಗಳು, ಗ್ಲೂಕೋಸ್ ಬಾಟಲಿಗಳು ಕಂಡುಬಂದಿದ್ದು, ಅವುಗಳನ್ನು ವಶಪಡಿಸಿಕೊಂಡು ಸದರಿ ಬಿ ನಾರಾಯಣ ರೆಡ್ಡಿರವರ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಪ್ರಥಮ ಮಾಹಿತಿಯನ್ನು ದಾಖಲಿಸಲಾಗಿದೆ. ಈ ದಾಳಿಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಬಟ್ಲಹಳ್ಳಿ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜೇಶ್ ಕುಮಾರ್, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ ರೆಡ್ಡಿ, ತಾಲೂಕು ಪಿಡಿಮಾಲಜಿಸ್ಟ್ ಪ್ರಶಾಂತ್, ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ ಶೀಲಾ ದಾಳಿಯಲ್ಲಿ ಪಾಲ್ಗೊಂಡಿದ್ರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರದ ಎಸ್ಜೆಸಿ ತಾಂತ್ರಿಕ ಕಾಲೇಜಿನ ಪಿಜಿಎಸ್ ಸಭಾಂಗಣದಲ್ಲಿ ಜೂನ್ 24ರಂದು ಮಧ್ಯಾಹ್ನ 2ಕ್ಕೆ ನೂತನ ಆದಾಯ ತೆರಿಗೆ ಕಾಯ್ದೆ 2025ರ ಅರಿವು ಕಾರ್ಯಾಗಾರವನ್ನು ಕೈಗೊಳ್ಳಲಾಗಿದೆ ಎಂದು ಆದಾಯ ತೆರಿಗೆ ಅಧಿಕಾರಿ ಶಹಜಾನ್ ಪಾಷಾ ತಿಳಿಸಿದ್ದಾರೆ. ಇಲ್ಲಿನ ಆದಾಯ ತೆರಿಗೆ ಇಲಾಖೆಯ ನೇತೃತ್ವದಲ್ಲಿ ಆಯೋಜನೆ ಮಾಡಿರುವ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು, ಬೆಂಗಳೂರು ವಲಯ 2ರ ಹೆಚ್ಚುವರಿ ಆದಾಯ ತೆರಿಗೆ ಆಯುಕ್ತ ಆರ್ ರಾಮನಾಥನ್, ಚಿಕ್ಕಬಳ್ಳಾಪುರ ಆದಾಯ ತೆರಿಗೆ ಅಧಿಕಾರಿ ಓ ಶಹಜಾನ್ ಪಾಷಾ, ಎಸ್ಜೆಸಿಐಟಿ ಕಾಲೇಜಿನ ಪ್ರಾಂಶುಪಾಲ ಜಿಟಿ ರಾಜು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ.
ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜೈ ಭೀಮ್ ಹಾಸ್ಟೆಲ್ ಊಟದಲ್ಲಿ ಹುಳುಗಳು ಪತ್ತೆ. ಊಟ ಮಾಡದೆ ವೇಸ್ಟ್ ಡಬ್ಬಿಗೆಸೆದ ವಿದ್ಯಾರ್ಥಿಗಳು. ಚಿಕ್ಕಬಳ್ಳಾಪುರ ಕಣಿವೆಯಲ್ಲಿ ಸರಣಿ ಅಪಘಾತ. ಕೆಟ್ಟು ನಿಂತಿದ್ದ ಟ್ಯಾಂಕರ್ ತಪ್ಪಿಸಲು ಹೋಗಿ ನಂದಿನಿ ಟ್ಯಾಂಕರ್ಗೆ ಗುದ್ದಿದ ಲಾರಿ. ಎತ್ತ ಮಕ್ಕಳಿಗೆ ಬೇಡವಾದ ವೃದ್ಧೆಯರು. ರೇಷನ್ ಕಾರ್ಡ್ಗಾಗಿ 6 ತಿಂಗಳಿಂದ ಅಲೆದಾಟ. ಎಂಎಲ್ಎ ಮಾತಿಗೂ ಇಲ್ಲ ಕಿಮ್ಮತ್ತು. ಸೋಷಿಯಲ್ ಮೀಡಿಯಾದಲ್ಲಿ ತೇಜೋವಧೆ. ಅಂಗಡಿ ಮಾಲೀಕನಿಗೆ ಯುವತಿಯಿಂದ ಚಪ್ಪಲಿ ಹೊಡೆತ. ಜಗತ್ತಿನ ಹಲವು ದೇಶಗಳಲ್ಲಿ ನರ್ಸಿಂಗ್ ಸೇವೆಗಳ ಉದ್ಯೋಗಕ್ಕೆ ಹೆಚ್ಚು ಬೇಡಿಕೆ. ರಾಜ್ಯ ನರ್ಸಿಂಗ್ ಕೌನ್ಸಿಲ್ನ ಕುಲ ಸಚಿವ ಶ್ರೀಕಾಂತ್ ಬಳ್ಳಾರಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.